ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮಿತ್ರ ಪಕ್ಷಕ್ಕೆ ಬಿಜೆಪಿ ನೋಡಿ ಎಂಥ ಆಘಾತವನ್ನು ಕೊಟ್ಟಿದೆ. ಸದ್ಯ ವಿರೋಧಿ ಬಣದಲ್ಲಿರುವಂಥ ನಾಯಕರ ಜೊತೆಗೆ ಬಿಜೆಪಿ ಬಿಗ್ ಲೀಡರ್ ಮೀಟಿಂಗ್ನ ಸೂಚನೆ ಏನು? ಹಾಗಾದರೆ ಈ ಪಕ್ಷ ಮತ್ತು ಈ ಪ್ರಮುಖ ನಾಯಕನಿಗೆ ಎಕ್ಸಿಟ್ ಆಗೋದು ಒಂದೇ ದಾರಿನ? ಹಲವು ಮಹತ್ವದ ಬೆಳವಣಿಗೆಗಳಾಗ್ತಿದ್ದಾವೆ. ಈಗ ಬಿಜೆಪಿಗೆ ಸಂಬಂಧಪಟ್ಟಂತೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡೆಲ್ಲಿಯಲ್ಲಿ ಈಗ ಭರ್ಜರಿ ಬಹುಮತದೊಂದಿಗೆ ಬಿಜೆಪಿ ಗೆದ್ದಿದ್ದಾಗಿದೆ 27 ವರ್ಷಗಳ ಬಳಿಕ. ಹರಿಯಾಣ, ಮಹಾರಾಷ್ಟ್ರ, ಈಗ ಡೆಲ್ಲಿ ನಿರಂತರ ಗೆಲುವಿನಿಂದ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡಿರುವಂತಹ ಬಿಜೆಪಿ ಕೇಂದ್ರದಲ್ಲಿಯೂ ಕೂಡ ಮಿತ್ರ ಪಕ್ಷಗಳು ತಮ್ಮನ್ನು ಆಡಿಸದಂತೆ ಖಚಿತಪಡಿಸ್ತಿದೆ. ಬಿಹಾರ ಎಲೆಕ್ಷನ್ ಬರ್ತಾ ಇದೆ, ಅಲ್ಲೂ ನಾಳೆ ನಿತೀಶ್ ಕುಮಾರ್ ಅವರು ಏನಾದರೂ ಹೆಚ್ಚು ಕಡಿಮೆ ನಿರ್ಧಾರಗಳನ್ನು ತಗೊಂಡ್ರೆ ಅನ್ನೋ ಮುಂದಿನ ಲೆಕ್ಕಾಚಾರವನ್ನು ಹಾಕಬೇಕು, ಅವ್ರಿಗೂ ಚೆಕ್ಮೇಟ್ ಇಡೋ ರೀತಿಯಲ್ಲಿ. ಮತ್ತು ಈಗ ವಿಧಾನಸಭಾ ಚುನಾವಣೆಗಳ ಫಲಿತಾಂಶ ಚೆನ್ನಾಗಿ ಬಂದರೂ ಕೂಡ ಕೆಲವು ಮಿತ್ರರು ಆಟ ಆಡಿಸ್ತಿದ್ದಾರಲ್ಲ, ಅವರನ್ನು ಕಂಟ್ರೋಲಲ್ಲಿ ಇಡಬೇಕು. ಈ ನಿಟ್ಟಿನಲ್ಲಿ ಈಗ ಬಿಜೆಪಿಯ ನಡೆ ಅಚ್ಚರಿಗೆ ಕಾರಣ ಆಗಿದೆ. ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಸಂಬಂಧಪಟ್ಟಂಥ ಒಂದು ಬಿಗ್ ಆಪರೇಷನ್ ಅಂದರೂ ತಪ್ಪಿಲ್ಲ. ಇದು ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆ ಅವರಿಗೆ ಈಗ ಓಪನ್ ಆಗಿ ಫಡ್ನವೀಸ್ ಅವರು ಕೊಟ್ಟಿರುವ ಆಘಾತ ಹೇಗಿದೆ ನೋಡಿ. ಒಂದಲ್ಲ ಎರಡಲ್ಲ 3 ಮಹತ್ವದ ಬೆಳವಣಿಗೆಗಳು. ಅದು ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ. ಮೊದಲನೇದಾಗಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆಯ ಪ್ರಮುಖ ನಾಯಕರು, ಉದ್ಧವ್ ಅವ್ರಿಗೆ ಅತ್ಯಂತ ಆಪ್ತರು, ಪರಮಾಪ್ತ ನಾಯಕರನ್ನು ಫಡ್ನವೀಸ್ ಅವರು ಮೀಟ್ ಆಗಿರೋದು. 3 ಪ್ರಮುಖ ನಾಯಕರನ್ನು ಭೇಟಿಯಾಗಿದ್ದಾರೆ. ಯಾರ್ಯಾರು? ಒಬ್ಬರು ಉದ್ಧವ್ ಠಾಕ್ರೆ ಅವರಿಗೆ ಅತ್ಯಂತ ಆಪ್ತ ಅಂತ ಗುರುತಿಸ್ಕೊಂಡಿರೋ ಮಿಲಿಂದ್ ನಾರ್ವೇಕರ್, ಹಾಗೆ ಮಾಜಿ ಮಂತ್ರಿ ಸುಭಾಷ್ ದೇಸಾಯಿ ಮತ್ತು ಮಹಾರಾಷ್ಟ್ರ ಲೆಜಿಸ್ಲೇಟಿವ್ ಕೌನ್ಸಿಲ್ನ ವಿರೋಧ ಪಕ್ಷ ನಾಯಕರು ಆಗಿರುವಂಥ ಅಮರ್ ದಾಸ್ ದಾನ್ವೆ. ಈ 3 ಪ್ರಮುಖ ನಾಯಕರ ಜೊತೆಗೆ ಸುದೀರ್ಘ ಮಾತುಕತೆಯನ್ನು ನಡೆಸಿದ್ದಾರೆ ಫಡ್ನವೀಸ್ ಅವರು. ಆ ಮೂಲಕ ಶಿಂಧೆ ಬಣದ ಶಿವಸೇನೆ ನಮಗೇನು ಅನಿವಾರ್ಯ ಅಲ್ಲ, ಉದ್ಧವ್ ಠಾಕ್ರೆ ಅವ್ರನ್ನ ಆಗಾಗ ಹೊಗಳ್ತಿದ್ದಾರೆ ಫಡ್ನವೀಸ್ ಅವರು. ಅವರು DNA ಕೇಸರಿ ಇದೆ, ಹಾಗೆ ನಮಗೇನೋ ಅವರು ಶತ್ರು ಅಲ್ಲ ಅಂತೆಲ್ಲ ಹೇಳಿದ್ರಲ್ಲ. ಈಗ ಅಧಿಕೃತವಾಗಿ ಮೀಟಿಂಗೂ ಆಗಿದೆ. ಕಾರಣ ಬೇರೇನೋ ಕೊಡ್ತಾ ಇದ್ರು ಕೂಡ ರಾಜಕೀಯ ಲೆಕ್ಕಾಚಾರಗಳಲ್ಲಿ ಚರ್ಚೆಯಾಗಿವೆ ಅನ್ನೋದು ಖಚಿತ ಮೂಲಗಳು ಹೇಳ್ತಾ ಇರೋದು. ಸೊ ಏಕನಾಥ್ ಶಿಂಧೆ ಅವರು ಹೊರ ನಡೆದ್ರು ನಮಗೆ ಸಮಸ್ಯೆ ಇಲ್ಲ, ಡೋಂಟ್ ಕೇರ್ ಅನ್ನುವಂಥ ಬಿಗ್ ಮೆಸೇಜನ್ನು ದೇವೇಂದ್ರ ಫಡ್ನವೀಸ್ ಅವರು ರವಾನಿಸಿದ್ದಾರೆ. ಉದ್ಧವ್ ಠಾಕ್ರೆ ಅವರು ಕೂಡ ಮತ್ತು ಅವರ ಟೀಮ್ನ ನಾಯಕರು ಕೂಡ ಫಡ್ನವೀಸ್ ಅವ್ರನ್ನ ಬಾಯಿ ತುಂಬ ಹೊಗಳ್ತಾ ಇರೋದು. ಮತ್ತು ಸಾಮ್ನಾದಲ್ಲಿ, ಮುಖವಾಣಿ ಸಾಮ್ನಾದಲ್ಲಿ ಫಡ್ನವೀಸ್ ಅವ್ರನ್ನ ಹೊಗಳಿರೋದು. ಮೈತ್ರಿ ಅವಶ್ಯಕತೆಯೇ ಇಲ್ಲ, ಏನಿದೆ ಈ ಕೈಕೂಟ, INDI ಕೂಟದ ಅವಶ್ಯಕತೆ ಅಂತೆಲ್ಲ ನಿನ್ನೆ ಈ ಡೆಲ್ಲಿ ಎಲೆಕ್ಷನ್ ಬಳಿಕ ಟೇಕ್ಸಿರೋದು ನೋಡ್ತಾ ಇದ್ವಿ. ಈ ಹೊತ್ತಲ್ಲಿ ನೋಡಿ ಶಿಂಧೆ ಅವ್ರಿಗೆ ಫಡ್ನವೀಸ್ ಅವರು ಶಾಕ್ ಕೊಟ್ಟಿದ್ದಾರೆ. ಉದ್ಧವ್ ಬಣದ ಪ್ರಮುಖ ನಾಯಕರ ಜೊತೆ ಮಾತುಕತೆ ನಡೆಸುವ ಮೂಲಕ ಇದು ಒಂದು. ಎರಡನೇದೇನು ಅಂತ ಕೇಳಿದ್ರೆ MNS ಮಹಾರಾಷ್ಟ್ರ ನವನಿರ್ಮಾಣ ಸೇನಾದ ಠಾಕ್ರೆ, ರಾಜ್ ಠಾಕ್ರೆ ಅವ್ರನ್ನು ಕೂಡ ಭೇಟಿಯಾಗಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರು. ದಿಢೀರ್ ವಿಸಿಟ್, ಯಾವುದೇ ಸುಳಿವಿಲ್ಲ. ಅವ್ರ ಮನೆಗೆ ಹೋಗಿ ಬಹಳ ಸುದೀರ್ಘವಾದ ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ರಾಜ್ ಠಾಕ್ರೆ ಅವರು ರಾಜಕೀಯವಾಗಿ ಈಗ ಯಾವುದು ಚುನಾವಣೆಯಲ್ಲಿ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಅಂದರೂ ಕೂಡ ಅವರ ಪ್ರಭಾವ ಇದೆ. ಒಂದಿಷ್ಟು ಲೆಕ್ಕಾಚಾರ ಬದಲಾಯಿಸುವಂಥ ಹಿಡಿತಾ ಇದೆ. ಯಾವುದಕ್ಕೆ ಬೇಕು ಈಗ ಅಂತ ಕೇಳಿದ್ರೆ BMC ಎಲೆಕ್ಷನ್ನು ಎಷ್ಟು ಪ್ರತಿಷ್ಠೆ BJPಗಾಗಲಿ ಬೇರೆ ಪಕ್ಷಗಳಿಗಾಗಲಿ ಮಹಾರಾಷ್ಟ್ರದಲ್ಲಿ ದೊಡ್ಡ ಪಾಲಿಕೆಯ ಚುನಾವಣೆ ಗೆಲ್ಲೋದು ಬಹಳ ಇಂಪಾರ್ಟೆಂಟ್ ಗೊತ್ತು. ಹಿಡಿತ ಹಾಗೆ ಉಳಿಸ್ಕೊಳ್ಬೇಕಂದ್ರೆ, ರಾಜ್ಯದಲ್ಲಿ ಡಬಲ್ ಎಂಜಿನ್ ಮಾಡ್ಕೊಳ್ಬೇಕಂದ್ರೆ. ಸೊ BMC ಎಲೆಕ್ಷನ್ನಲ್ಲಿ ಸಿಟಿ ವೋಟರ್ಸ್ ಮೇಲೆ ಈ MNS ಹಿಡಿತಾ ಇದೆ. ಮತ್ತೊಂದು ಕಡೆಗೆ ಏಕನಾಥ್ ಶಿಂಧೆ ಅವರ ಹಿಡಿತವನ್ನು ತಪ್ಪಿಸೋದಕ್ಕೆ, ರಾಜಧಾನಿಯ ಮೇಲೆ ಇರುವಂಥ ಹಿಡಿತವನ್ನು ತಪ್ಪಿಸೋದಕ್ಕೆ, ಸಿಟಿ ಮೇಲಿರುವಂಥ ಹಿಡಿತವನ್ನು ತಪ್ಪಿಸೋದಕ್ಕೆ ರಾಜ್ ಠಾಕ್ರೆ ಅವ್ರಿಗೆ ಸಾಧ್ಯ ಇದೆ. ಆ ಮೂಲಕ ಶಿಂಧೆ ಅವ್ರಿಗೆ ಟಕ್ಕರ್ ಕೊಡೋದು ಅನ್ನುವ ಲೆಕ್ಕಾಚಾರ ಈಗ ಕೇಳಿ ಬರ್ತಿರೋದು. ಸೊ ಒಂದು ಕಡೆ MNS ನಾಯಕನ ಭೇಟಿ, ಮತ್ತೊಂದು ಕಡೆ ಉದ್ಧವ್ ಠಾಕ್ರೆ ಅವರ ಅತ್ಯಾಪ್ತರ ಜೊತೆ ಮೀಟಿಂಗ್. ಈ ಎರಡೂ ಬೆಳವಣಿಗೆಗಳು ಕೂಡ ಶಿಂಧೆ ಬಣಕ್ಕೆ ಆಘಾತವನ್ನು ಕೊಟ್ಟಿದೆ, ಕಣ್ಣು ಕೆಂಪು ಮಾಡಿದೆ. ಇಷ್ಟೇ ಅಲ್ಲ, ಹಿಂದೆ ನಾವು ಒಂದು ಸುದ್ದಿ ಮಾಡಿದ್ವಿ ಅಲ್ವಾ, ವಿಚಿತ್ರವಾದ ಬೆಳವಣಿಗೆ ಅಂತ. ಮಹಾಯುತಿಯ ಸರ್ಕಾರದಲ್ಲಿ ತನ್ನದೇ ಹಿಂದಿನ ಸರ್ಕಾರದ ಸ್ಕೀಮು ಮತ್ತು ಕೆಲವು ಟೆಂಡರ್ಗಳ ವಿರುದ್ಧ ಕ್ರಮ, ಇನ್ವೆಸ್ಟಿಗೇಷನ್. ಶಿಂಧೆ ಅವರು CM ಆಗಿದ್ದಾಗ ಕೊಟ್ಟ ಟೆಂಡರ್ಗಳನ್ನು ಕ್ಯಾನ್ಸಲ್ ಮಾಡಿ ಮರು ಟೆಂಡರ್ ಕರೆಯುವಂತೆ ಮತ್ತು ಕೆಲವು ಯೋಜನೆಗಳು ಅಕ್ರಮ ನಡೆದಿದೆ ಅಂತ ಇನ್ವೆಸ್ಟಿಗೇಷನ್ ಘೋಷಣೆ ಮಾಡಿರೋದು
ಯಾವ ರೀತಿ ಕಿಡಿ ಹೊತ್ತಿಸ್ತು ಸರ್ಕಾರದಲ್ಲಿ ಅಂತ ಕೇಳಿದ್ರೆ ನುಂಗಿಕೊಂಡಿದ್ದಾರೆ ಶಿಂಧೆ ಬಣದವರು. ಇವರು BJPಯವರು ಭಾಗವಾಗಿದ್ರಲ್ಲ ಕಳೆದ ಸರ್ಕಾರದಲ್ಲಿ, ಆದರೂ ಅದ್ರ ವಿರುದ್ಧವೇ ಇನ್ವೆಸ್ಟಿಗೇಷನ್ಗೆ. ಸಾಮಾನ್ಯವಾಗಿ ಪಕ್ಷ ಬದಲಾದಾಗ, ಸರ್ಕಾರ ಬದಲಾದಾಗ ಹಿಂದಿನ ಸರ್ಕಾರದ ವಿರುದ್ಧ ಈ ಕೆಲಸ ಆಗುತ್ತೆ. ಬಟ್ ತಮ್ಮದೇ ಮೈತ್ರಿ ಸರ್ಕಾರದ ವಿರುದ್ಧ ಇಂಥ ಸ್ಟೆಪ್ಪನ್ನು ದೇವೇಂದ್ರ ಫಡ್ನವೀಸ್ ಅವರು ತೊಗೊಂಡಿದ್ರಲ್ವ. ಈಗ ಎರಡನೇ ಶಾಕ್ ಕೊಡ್ತಿದ್ದಾರೆ ನೋಡಿ ಶಿಂಧೆ ಬಣಕ್ಕೆ. ಏನಪ್ಪ ಅಂತ ಕೇಳಿದ್ರೆ, ಓವರ್ ಆಲ್ ಮಿನಿಸ್ಟ್ರುಗಳಿಗೆ ಅಧಿಕಾರಿಗಳ ನೇಮಕ, ಅವರ PA ಮತ್ತೊಬ್ಬರು ಅಧಿಕಾರಿಗಳನ್ನೆಲ್ಲ ನೇಮಕ ಮಾಡಬೇಕಲ್ಲ, ಅವ್ರ ಇಲಾಖೆ ಅಂಡರ್ ಬರೋರು. ಆದರೆ ಮಾಡ್ತಾ ಇಲ್ಲ ಅಷ್ಟು ಸುಲಭವಾಗಿ. ಶಿಂಧೆ ಬಣ ಈಗ ತಡ ಆಗ್ತಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಯಾಕಂದರೆ ಚೀಫ್ ಮಿನಿಸ್ಟರೇ ಈ ವಿಚಾರದಲ್ಲಿ ಕಾಳಜಿ ವಹಿಸ್ತಾ ಇದ್ದು, ಎಲ್ಲರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ರಿಪೋರ್ಟ್ ಬಂದ ಮೇಲೆ ಮಾತ್ರ ಅಪಾಯಿಂಟ್ಮೆಂಟ್ ಅಂತ ಆದೇಶ ಹೊರಡಿಸ್ಬಿಟ್ಟಿದ್ದಾರೆ. 2014ರಿಂದ ಕಾರ್ಯನಿರ್ವಹಿಸ್ಕೊಂಡು ಬಂದವರು, ಇಂತಿಂಥ ಮಿನಿಸ್ಟರ್ಗಳಿಗೆ ಇಂತಿಂಥವ್ರೆ ಅಂತ ಇರ್ತಾರಲ್ಲ ಸಾಮಾನ್ಯವಾಗಿ. ಇವರು ಬಂದಾಗ ಇಂಥ ಅಧಿಕಾರಿಗಳೇ ಬಂದು ಬಿಡ್ತಾರೆ, ತಮಗಾಗುವಂಥವ್ರು ನೇಮಕ ಮಾಡ್ಕೊಳ್ತಾರೆ. ಅದಕ್ಕೆ ಬಿಡ್ತಿಲ್ಲ ದೇವೇಂದ್ರ ಫಡ್ನವೀಸ್ ಅವರು. ಸಿಟ್ಟಾಗಿದ್ದಾರೆ. ಈಗ ನೋಡಿ ಯಾವ ರೀತಿ ಎಫೆಕ್ಟ್ ಆಗಿದೆ ಅಂತ ಕೇಳಿದ್ರೆ, ಸೀನಿಯರ್ ಮಿನಿಸ್ಟರ್ಸು, ಟಾಪ್ ಮಿನಿಸ್ಟರ್ಸು, ಉದಯ್ ಸಾಮಂತು ಹಾಗೆ ಗುಲಾಬ್ ರಾವ್ ಪಾಟೀಲು ಇವರೆಲ್ಲ ಆಕ್ರೋಶಭರಿತರಾಗಿದ್ದಾರೆ. ಈಗ ನಮಗೆ ಬೇಕಾದವ್ರನ್ನ ನಾವು ಅಪಾಯಿಂಟು ಮಾಡ್ಕೊಳ್ಳೋಕ್ಕಾಗದ ರೀತಿಯಲ್ಲಿ ಕೈ ಕಟ್ಟಿ ಹಾಕಿದ್ದಾರೆ. ಇವರು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರಂತೆ ಅಂತ. ಸೊ ಎಲ್ಲೆಲ್ಲಿ ಕಳ್ಳಾಟ ಆಗ್ತಿದೆ, ಎಲ್ಲಿ ತಪ್ಪುಗಳಾಗಿದ್ವು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಶಿಂಧೆ CM ಆಗಿದ್ದಾಗ, ಇದನ್ನೆಲ್ಲ ಹುಡುಕಿ ಈ ಸಲ ನಾ ತಪ್ಪಾಗಕ್ಕೆ ಬಿಡಲ್ಲ ಅಂತ ಫಡ್ನವೀಸ್ ಅವರು ತಗೊಳ್ತಿರೋ ಸ್ಟೆಪ್ ಇದೆಯಲ್ಲ, ಅದು ಏಕನಾಥ್ ಶಿಂಧೆ ಬಣವನ್ನು ಬಹಳ ಬಹಳ ಡಿಸ್ಟರ್ಬ್ ಮಾಡಿದೆ. ಸೊ ಶಿಂಧೆ ಎಕ್ಸಿಟ್ ಆಗ್ತಾರ ಮಹಾಯುತಿಯಿಂದ, ಸರ್ಕಾರಕ್ಕೆ ಏನು ಸಮಸ್ಯೆ ಆಗಲ್ಲ. ಶಿಂಧೆ ನಿಜವಾದ ಶಿವಸೇನೆ ಅನ್ನೋ ರೀತಿಯಲ್ಲಿ ಗಟ್ಟಿಯಾಗಿ ನಿಂತಿರೋ ಹೊತ್ತಲ್ಲಿ BJP ಈಗ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದೆ. ಅಕಸ್ಮಾತ್ ನಾಳೆ ಕೇಂದ್ರದಲ್ಲೂ ಅವರು ಒಂದಿಷ್ಟು ಸೀಟ್ಸ್ ಇದೆಯಲ್ಲ ಅವ್ರದ್ದು MP ಸೀಟ್ಸು, ಅದು ತೊಂದರೆ ಆದರೆ, ನಿತೀಶ್ ಕುಮಾರ್ ಅವ್ರು ತೊಂದರೆ ಮಾಡಿದ್ರೆ, ಬಿಹಾರ ಎಲೆಕ್ಷನ್ ಬಳಿಕ ಅವ್ರ ಗೇಮ್ ಏನೋ ಗೊತ್ತಿಲ್ಲ. ಇದೆಲ್ಲದಕ್ಕೂ ತಯಾರಿ ನಡೆಸಬೇಕು. NCP ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಇದೆರಡೂ ಒಟ್ಟಿಗೆ ಬಂದರೆ ನಾಳೆ ಏನು ಹೆಚ್ಚು ಕಡಿಮೆ ಆದರೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಅವ್ರ MP ಸೀಟ್ಸು ಇಲ್ಲಿಗೂ ಅಲ್ಲಿಗೂ ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಲೆಕ್ಕವೂ ಇರಬಹುದು. ರಾಜ್ಯದಲ್ಲೂ ಚೆಕ್ಮೇಟ್ ಕೊಡೋದಿರಬಹುದು, ಶಿಂಧೆ ಅವರು ಹೆಚ್ಚಿಗೆ ಆಟ ಆಡ್ಸಕ್ಕೆ ಬರಬೇಡಿ ಅಂತ. ಒಟ್ಟಿನಲ್ಲಿ ದೇವೇಂದ್ರ ಫಡ್ನವೀಸ್ ಮತ್ತು BJPಯ ಈ ಗೇಮ್ ಪ್ಲ್ಯಾನ್ ಮಾತ್ರ ಈಗ ಮಹಾಯುತಿಯಲ್ಲಿ ಮಹಾ ಸಂಘರ್ಷಕ್ಕೆ ನಾಂದಿ ಹಾಡೋ ಥರ ಕಾಣಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.